ಖಾಸಗಿ ಕಾಫಿ ಕ್ಯೂರಿಂಗ್ ಸಂಸ್ಥೆಯವರು ಒತ್ತುವರಿ ಮಾಡಿಕೊಂಡಿದ್ದ ಭೂಮಿಯನ್ನ ಕಂದಾಯ ಅಧಿಕಾರಿಗಳು ತೆರವುಗೊಳಿಸಿದ್ದರೂ ಒತ್ತುವರಿ ಭೂಮಿಗೆ ಅತಿಕ್ರಮವಾಗಿ ಪ್ರವೇಶಿಸಿ ಬೇಲಿ ಹಾಕಲು ಮುಂದಾಗಿದ್ದ ಕಾಫಿ ಕ್ಯೂರಿಂಗ್ ಸಿಬ್ಬಂದಿಯನ್ನ ಸ್ಥಳೀಯ ಯುವಕರು ವಿರೋಧಿಸಿ ಹೊರದಬ್ಬಿದ ಘಟನೆ ನಡೆದಿದೆ. ಕ್ಯೂರಿಂಗ್ ಸಿಬ್ಬಂದಿ ಮತ್ತು ಸ್ಥಳೀಯ ಯುವಕರ ನಡುವೆ ವಾಗ್ವಾದವೇರ್ಪಟ್ಟು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ನಗರದ ಅಂಬೇಡ್ಕರ್ ರಸ್ತೆಯ ಶಾಂತಿನಗರ ಬಡಾವಣೆಯ ಬಸವನಹಳ್ಳಿ ಸರ್ವೆ ನಂಬರ್ 54ರಲ್ಲಿದ್ದ 15 ಗುಂಟೆ ಪ್ರದೇಶವನ್ನ ಇಂದು ಕಂದಾಯ ಅಧಿಕಾರಿಗಳು ತೆರವುಗೊಳಿಸಿದ್ದರೂ ಸಹ ಅತಿಕ್ರಮ ಪ್ರವೇಶಿಸಿ ಕಾಫಿ ಕ್ಯೂರಿಂಗ್ನವರು ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದರು. ಪತ್ರಕರ್ತ ರಾಜೇಶ್ ರವರು ಮಾತನಾಡಿ, ಹಲವು ದಶಕಗಳಿಂದ ವಾಸವಾಗಿರುವ ಸ್ಥಳೀಯ ನಿವಾಸಿಗಳ ಕಣ್ಣಿಗೆ ಮಣ್ಣೆರಚಿ ಸರ್ಕಾರದ ಭೂಮಿಯನ್ನ ಕಬಳಿಸಲು ಯತ್ನಿಸಿದ ಕ್ಯೂರಿಂಗ್ನ ವರ್ತನೆಯನ್ನ ಸಹಿಸುವುದಿಲ್ಲ. ಸ್ಥಳೀಯರ ಅನುಕೂಲಕ್ಕಾಗಿ ಆ ನಿವೇಶನದಲ್ಲಿ ಸಮುದಾಯ ಭವನ ಮತ್ತು ಕುಡಿಯುವ ನೀರಿನ ಘಟಕದ ಅಗತ್ಯವಿದ್ದು ಜಿಲ್ಲಾಡಳಿತ ಈ ನಿವೇಶನದಲ್ಲಿ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಸವನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 54ರಲ್ಲಿ 4.5 ಎಕರೆ ಜಮೀನಿನ ಪೈಕಿ 15 ಗುಂಟೆಯನ್ನು 93-94ನೇ ಸಾಲಿನಲ್ಲಿ ಅಂಬೇಡ್ಕರ್ ವಿದ್ಯಾಸಂಸ್ಥೆಗೆ ಅಂತೇಳಿ ಸರ್ಕಾರ ಗುತ್ತಿಗೆ ಆಧಾರದಲ್ಲಿ ಕೊಟ್ಟಿತ್ತು. ಏನು ಗುತ್ತಿಗೆ ಪಡೆದಂತ ಸಂಸ್ಥೆಯವರು ಚಟುವಟಿಕೆಗಳನ್ನು ನಡೆಸಿದ ಹಿನ್ನೆಲೆಯಲ್ಲಿ ಆ ಜಾಗ ನೆನಗುದಿಗೆ ಬಿದ್ದಿತ್ತು. ಆ ನೆನಗುದಿಗೆ ಬಿದ್ದಿದ್ದಂಥ ಜಾಗವನ್ನು ಚಿಕ್ಕಮಗಳೂರಿನ ಪ್ರತಿಷ್ಠಿತ ಅಂತ ಹೇಳ್ಕೊಳ್ಳುವಂಥ ಮಲೆನಾಡು ಕಾಫಿ ಕ್ಯೂರಿಂಗ್ನವರು ಆಕ್ಯುಪೇಷನ್ ಅತಿಕ್ರಮಣ ಪ್ರವೇಶ ಮಾಡಿ ಅತಿಕ್ರಮವಾಗಿ ಒತ್ತುವರಿ ಮಾಡಿ ಅದಕ್ಕೆ ಆಳತರದ ಗೋಡೆಗಳನ್ನು ನಿರ್ಮಾಣ ಮಾಡಿಕೊಂಡು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯ ಯುವಕರು ಅವರು ಮಾಡಿದಂತಹ ದ್ರೋಹವನ್ನು ಕಂಡಿಡಿದು ಸ್ಥಳೀಯ ಯುವಕರು ಇಲ್ಲಿರ್ತಕ್ಕಂಥ ಅವರು ಅತಿಕ್ರಮ ಮಾಡಿರುವಂಥ 15 ಗುಂಟೆ ಪ್ರದೇಶ ಬಿಟ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮೀನಾ ನಾಗರಾಜ್ರವರಿಗೆ ಮನವಿ ಸಲ್ಲಿಸ್ತಾರೆ. 2026 6ನೇ ತಿಂಗಳಲ್ಲಿ ಮನವಿ ಸಲ್ಲಿಸಿದ್ರು. ಆ ಮನವಿಯ ಆಧಾರದಲ್ಲಿ ಜಿಲ್ಲಾಧಿಕಾರಿಗಳಂತ ಮೀನಾ ನಾಗರಾಜ್ ಅವರು ಈ ಜಾಗವನ್ನು ಸಮಗ್ರವಾಗಿ ಜಂಟಿ ಸರ್ವೆ ನಡೆಸಿ ಇದನ್ನ ಪತ್ತೆ ಹಚ್ಚಬೇಕು ಅನ್ನೋದಕ್ಕೆ ಒಂದು ತಂಡ ರಚನೆ ಮಾಡ್ತಾರೆ. ಆ ತಂಡ ಬಂದು ಸಹ ಇಲ್ಲಿ ಸರ್ವೆ ನಡೆಸಿ 15 ಗುಂಟೆ ಜಾಗ ಅತಿಕ್ರಮ ಆಗಿರೋದು, ಅಕ್ರಮ ಒತ್ತುವರಿ ಆಗಿರೋದನ್ನ ಸ್ಪಷ್ಟಪಡಿಸಿ ಇದನ್ನ ಬಿಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತಾರೆ. ವರದಿ ಆಧಾರದಲ್ಲಿ ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಚಿಕ್ಕಮಗಳೂರಿನ ತಹಸೀಲ್ದಾರ್ ಅಂತ ರೇಷ್ಮಾ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಂತೋಷ್ ಮತ್ತೆ ಉಳಿದಂತ ಸಿಬ್ಬಂದಿಗಳು, ನಗರಸಭೆ ಸಿಬ್ಬಂದಿ, ಪೊಲೀಸರ ಭದ್ರತೆ ಪಡೆದು ನಗರಸಭೆ ಸಿಬ್ಬಂದಿಗಳು ಬಂದು ಇಲ್ಲಿ ತೆರವು ಮಾಡ್ತಾರೆ. ತೆರವು ಮಾಡಿದ ನಂತರವೂ ಈ ಕಾಫಿ ಕ್ಯೂರಿಂಗ್ನವರು ಈ ಜಾಗದ ಮೇಲೆ ಆಸೆ ಬಿಟ್ಟಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಜಾಗಕ್ಕೆ ಮತ್ತೆ ಅಕ್ರಮವಾಗಿ ಜಾಗನ ಮತ್ತೆ ಒತ್ತುವರಿ ಮಾಡಿ ಜಾಗ ಬಿಡಿಸಿದ್ರು, ಬೇಲಿ ಹೊಡೆದ್ರು, ಮತ್ತೆ ಆ ಜಾಗಕ್ಕೆ ಬೇಲಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತರಂತ ಅನಿಲ್ ಆನಂದ್ ಅವರು ಜೊತೆಯಲ್ಲಿದ್ದಾರೆ. ಇಲ್ಲಿರೋ ಯುವಕರು ಇದಕ್ಕೆ ಕಟಿಬದ್ಧರಾಗಿದ್ದಾರೆ. ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ಜಾಗಕ್ಕೆ ಮತ್ತೊಂದ್ಸರಿ ಕಾಲಿಡಬಾರ್ದು. ಕಾಲಿಟ್ಟರೆ ನಡೆಯುವಂಥ ಎಲ್ಲ ಪ್ರಮಾದಗಳಿಗೆ ಇಲ್ಲಿರತಕ್ಕಂಥ ಜಿಲ್ಲಾಡಳಿತ ಮತ್ತೆ ಏನು ಕಾಫಿ ಕ್ಯೂರಿಂಗ್ನ ಆಡಳಿತ ಮಂಡಳಿ ಜವಾಬ್ದಾರಿ ಹೊರಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ದಲಿತ ಜನಸೇನೆಯ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಹಲವು ದಶಕಗಳಿಂದ ಸರ್ಕಾರದ ಭೂಮಿಯನ್ನ ಅಕ್ರಮವಾಗಿ ಪ್ರವೇಶಿಸಿ ಕೋಟೆಯಂತಹ ಗೋಡೆ ನಿರ್ಮಿಸಿ ಭೂ ಕಬಳಿಕೆಗೆ ಮುಂದಾಗಿರುವ ಕಾಫಿ ಕ್ಯೂರಿಂಗ್ನವರ ವರ್ತನೆ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಹೋರಾಟದ ಫಲವಾಗಿ ಇವತ್ತು ಏನಿಲ್ಲಿ ಒತ್ತುವರಿನ ತೆರವುಗೊಳಿಸಿಕೊಟ್ಟಿದ್ದಾರೆ. ನಾವು ಮಾನವೀಯತೆ ದೃಷ್ಟಿಯಿಂದ
10 ಅಡಿನ ಈಗ ಇದೆ ಮಾಡೋಂಥದ್ದು 10 ಅಡಿ ಬಿಟ್ಟು ನಾವು ಹೊಡ್ಕೊಂಡಿರೋಣ, ಅದನ್ನ ಸರ್ವೆ ಮಾಡಿ ಅದನ್ನ ಹದ್ದುಬಸ್ತು ಮಾಡ್ಕೊಂಡು ಅವ್ರದ್ದು ಯಾವ್ದು ನಮ್ದು ಯಾವ್ದು ಅಂತ ಡಿಸೈಡ್ ಮಾಡ್ಕೊಂಡು ಬೇಲಿ ಹಾಕೋಣ ಒಂದು ಮನವಿನ ಇಟ್ಟಿದ್ದು. ಈಗ ಅಲ್ಲಿ ಏನು ತಹಸೀಲ್ದಾರ್ ಕಚೇರಿಯಿಂದ ಬಂದಿದ್ರು, ಅವ್ರು ಅಳತೆ ಮಾಡಿ ಈ ಮಾರ್ಕ್ ಇಲ್ಲಿ ತನಕ ಇದೆ, ಇಲ್ಲಿ ತನಕನು ಇದು ಒತ್ತುವರಿ ಆಗಿರೋಂಥ ಜಾಗ 15 ಗುಂಟೆ ಅಂತಂದ್ರು. ನಾವು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಬಿಟ್ಟು ಇಲ್ಲಿ ತನಕ ಬಿಟ್ಟಿರ್ತೀವಿ. ಅಳತೆ ಮಾಡಿದ ನಂತರ ಇದನ್ನ ಹೊಡೆದು ನಾವು ಸರಿಯಾದ ರೀತಿಯಲ್ಲಿ ಬೌಂಡ್ರಿ ಹಾಕೋಣ ಅಂತೇಳಿ ಅಂದು. ಆದ್ರೆ ಇವತ್ತು ಏನಾಗಿದೆ, ನಮ್ಮ ಒಂದು ಒಳ್ಳೆತನಕ್ಕೆ ಏನು ತಾಲೂಕ್ ಕಚೇರಿ ಆಗ್ಲಿ ಯಾರಾಗಲಿ ಏನ್ ಬೆಲೆ ಕೊಟ್ಟರು ಅಂತೇಳಿ ಗೊತ್ತಿಲ್ಲ. ಇವತ್ತು ನಾವು ಅಷ್ಟು ಬಿಟ್ಟಿದ್ದಕ್ಕೆ ಇವತ್ತು ನೋಡಿ ಈ ನೇರಕ್ಕೆ ಆ ಜಾಗ ಅಲ್ಲಿದೆ, ಮಾರ್ಕ್ ಹಾಕಿರೋದು ಅಲ್ಲಿದೆ. ಇಲ್ಲಿ ನಾವು ಬಿಟ್ಟು ಇಲ್ಲಿ ತನಕ ಆಯ್ತು ಬಿಟ್ಟು ಆಮೇಲೆ ರೆಡಿ ಆದ್ಮೇಲೆ ಬಿಡೋಣ ಅಂತಂದ್ರೆ ಈ ನೇರಕ್ಕೆ ಇಲ್ಲಿ ಗುಂಡಿ ಹೊಡ್ಕೊಂಡು ಇಲ್ಲಿ ಇವತ್ತು ಕಾಂಪೌಂಡ್ ಹಾಕ್ಬೇಕು ಅಂತ ಹೋಗ್ತಿದ್ದಾರೆ. ಯಾರ ಅಪ್ಪನ ಮನೆ ಜಾಗ ಅಂತೇಳಿ ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವರು ಇದಕ್ಕೆ ಒತ್ತುವರಿ ಮಾಡ್ತಾ ಬರ್ತಾರೆ. ಇಷ್ಟು ವರ್ಷದಿಂದ ತಿಂದಿರೋ ಸಾಕಾಗಿಲ್ಲ ಅವ್ರಿಗೆ ಈ ಜಾಗನ ಆಕ್ಯುಪೈ ಮಾಡ್ಕೊಂಡು. ಇನ್ನು ಎಷ್ಟು ಬೇಕು ಇವರಿಗೆ? ಆಯ್ತು ಇದು ಜಾಗಕ್ಕೆ ಬರ್ತೀವಿ, ಆಯ್ತು ಅವ್ರದೇ ಜಾಗ 50ನೇ ಸರ್ವೆ ನಂಬರು, ಇವತ್ತಿನ ತನಕನೂ ಅನ್ಯಕ್ರಾಂತಿ ಅಂತ ಬರ್ತದೆ. ಯಾರಪ್ಪನ ಮನೆ ಜಾಗಕ್ಕೆ ಹಾಕೊಂಡು ಆಯ್ತು ಅವ್ರ ಹೆಸರಿಗೆ ಮಾಡ್ಕೋಬೇಕಲ್ವಾ? ಯಾಕೆ ತಾಲೂಕ್ ಕಚೇರಿಯವ್ರಿಗೆ ಇದು ಕಣ್ ಕಾಣಿಸ್ತಾ ಇಲ್ವಾ? ಏನಿದೆ ಅದು ಯಾವ ರೀತಿ ಯಾವ ಮಟ್ಟದಲ್ಲಿ ಅವರು ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವ್ರ ಮಾತು ಕೇಳ್ತಾರೆ ಅಂದ್ರೆ ಏನು ಒತ್ತಡ ಇದೆ ಅವರಿಗೆ ಹೇಳ್ಬೋದಾಗಿತ್ತು. ಈಗ ಇಲ್ಲಿದೆ ಮಾರ್ಕ್, ಇಲ್ಲಿದೆ, ಈ ಲೆವೆಲ್ಗೆ ಬೇಲಿ ಹಾಕೊಳ್ಳಪ್ಪ ಅಂತೇಳಿ ಒಂದು ಮಾತು ಹೇಳೋದು ಬಿಟ್ಟು ಇಷ್ಟು ಜನ ಇಲ್ಲಿ ಸಾರ್ವಜನಿಕರಿದ್ದಾರೆ, ಬಡವರಿದ್ದಾರೆ, ದಿನಂಪ್ರತಿ ಒಂದೊಂದು ಸಣ್ಣ ಇದಕ್ಕೂ ಒದ್ದಾಡ್ತಾರೆ, ನೀರಿಲ್ಲ ಜಾಗ ಇಲ್ಲ ಅಂತೇಳಿ. ಇಷ್ಟು ದೊಡ್ಡ ವಿಶಾಲವಾದ ಬೌಂಡ್ರಿ ಹಾಕೊಂಡು ಅಲ್ಲಿ ಕುತ್ಕೊಂಡು ಇಲ್ಲಿ 5 ಅಡಿ ಜಾಗಕ್ಕೋಸ್ಕರ ಮತ್ತೆ ಹಾಕೊಂತಿದ್ದಾರೆ. ಯಾವ ಕಾರಣಕ್ಕೂ ನಾವಿಲ್ಲಿ ಜಾಗಕ್ಕೆ ಬಿಡಲ್ಲ. ಇದು 50 ಸರ್ವೆ ನಂಬರ್ 50 ಇದೆ, ಅನ್ಯಕ್ಕೆ ಅಂತ 37 ಗುಂಟೆ ಇದೆ. ಇದನ್ನು ತನಿಖೆ ಆಗಬೇಕು. ಮತ್ತೆ ಕೂಡಲೇ ಜಿಲ್ಲಾಡಳಿತ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಗಮನ ಹರಿಸಿ ಕಾಫಿ ಗೋಡನ್ನ ಇಲ್ಲಿಂದ ತೆರವುಗೊಳಿಸಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಶಿಫ್ಟ್ ಮಾಡಬೇಕು. ಇಲ್ಲಿನ ಜನರ ಹಿತ ಕಾಪಾಡಬೇಕು. ಜೊತೆಗೆ ಇವರು ಬೇಲಿ ಹಾಕೊಂತಾರೆ ಮಲ್ನಾಡ್ ಕಾಫಿ ಇವ್ರ ಹೆಸರಲ್ಲಿರೋ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡಿ ಆಮೇಲೆ ಬೇಲಿ ಹಾಕೊಳ್ಳಿ. ಅಲ್ಲಿ ತನಕ ನಮ್ಮ ಸಂಘಟನೆ ಯಾವ ಕಾರಣಕ್ಕೂ ಹಿಂದೋಗಲ್ಲ. ಸ್ಥಳೀಯರ ಮುಖಾಂತರ ನಾವು ಇಲ್ಲೇ ಪ್ರತಿಭಟನೆ ಕೂರ್ತೀವಿ. ಅವ್ರು ಇನ್ನೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾವು ಈ ಜಾಗ ಬಿಟ್ಟು ಕದಲಂತ ಪ್ರಶ್ನೆನೇ ಇಲ್ಲ. ಅಳತೆ ಮಾಡಿ ಕರೆಕ್ಟಾಗಿ ಅವ್ರ ಹೆಸರಾದ್ಮೇಲೆ ಹಾಕಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯಿಸ್ತಾ ಇದ್ವಿ. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇಲ್ಲಿ ಬಂದು ಬೇಲಿ ಹಾಕೋಣ ಅಂತ ರೆಡಿ ಮಾಡಿದ್ರು. ಹುಡುಗರೆಲ್ಲ ಬಂದು ಅಣ್ಣ ಬೇಲಿ ಹಾಕ್ತಾರೆ ಅಂತ ಹೇಳಿದ್ರು. ನಾನು ಬೇಲಿ ಹಾಕ್ತಾರ ಅಂತ ಅನಿರಣಂಗೆ ಫೋನ್ ಮಾಡಿದೆ. ಅನಿರಣ ಬಂದು ಕೆಲಸದವ್ರಿಗೆಲ್ಲ ಓಡಿಸಿ ಸ್ಟ್ರೈಕ್ ಮಾಡೋಣ ಅಂತೇಳಿ ಯಾರಿಗೂ ಬಿಡಬೇಡ, ಅದೇನಾದರೂ ಆಗಲಿ ನಾನಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿ ಇದು ಮಾಡಿ ಅವ್ರನ್ನ ಕಳಿಸಿ, ರಜಾ ಇದ್ದರೂ ಅವ್ನು ಬಂದಿದ್ದಾರೆ. ಅವರು ತಾಲೂಕು ಆಫೀಸಿಂದ ಕಳಿಸಿ ಅವ್ರಿಗೆ ಏನು ದುಡ್ಡು ಕೊಟ್ಟಿರೋ ಏನು ಕೊಟ್ಟಿರೋ ಗೊತ್ತಿಲ್ಲ, ಬಂದು ಕೆಲಸ ಮಾಡಿಸಿದ್ರು. ಅನಿರಣ ಹೇಳಿದ್ರು ಅವರಿಂದ ನಮಗೆ ಜಾಗ ಆಗಿದೆ, ಹಿಂಗೆ ಮಾಡಿಕೊಟ್ಟು ಒಂದು ಭವನ ಮಾಡಿಕೊಡಿ ಅನಿರಣ ಅಂತ ಕೇಳ್ತಾ ಇದ್ದೀವಿ. ಅನಿರಣ ಯಾವಾಗಲೂ ನಮ್ಮ ಜೊತೆ ಸಪೋರ್ಟಿಗೆ ಇರಲಿ ಅಂತ ಬಿಟ್ಕೊಳ್ತಿದ್ದೀವಿ. ಇಂದು ಚಿಕ್ಕಮಗಳೂರು ನಗರದ ಶಾಂತಿನಗರ ಮಾರ್ಕೆಟ್ ರಸ್ತೆಯ ಶಾಂತಿನಗರ ಬಡಾವಣೆಯಲ್ಲಿ ಏನು 15 ಗುಂಟೆ ಜಾಗವನ್ನು ಏನು ಅಂಬೇಡ್ಕರ್ ನಿಗಮ ಮಂಡಳಿಯ ಜಾಗವನ್ನು ನಮ್ಮ ತಹಸೀಲ್ದಾರ್ ರೇಷ್ಮಾ ಮೇಡಮ್ ಅವರು ಏನು ತೆರವುಗೊಳಿಸಿ 23ನೇ ತಾರೀಕು ನಮಗೆ ಕೊಟ್ಟಿದ್ದರು, ಅದು ಚೆನ್ನಾಗೇ ನಡೀತಾ ಇತ್ತು. ಇವತ್ತು ಈ ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವರು ಬಂದು ಮತ್ತೆ ಇಲ್ಲಿ ಬಂದು ಅವರು ಸರ್ವೇಯರ್ ದೊರೆ ಅಂತ ಇದ್ದಾರೆ. ಅವ್ರು ಮೆಜರ್ಮೆಂಟ್ ಮಾಡಿದ್ದು ಜಾಗದಿಂದ ಮುಂದೆ ಬಂದು ಮತ್ತೆ ಗೌರ್ಮೆಂಟ್ ಜಾಗ ಏನಿದೆ, ಅಂಬೇಡ್ಕರ್ ನಿಗಮ ಮಂಡಳಿ ಜಾಗ ಏನಿದೆ, ಅದರಲ್ಲಿ ಬಂದು ಬೌಂಡ್ರಿ ಹಾಕೋಕ್ಕೆ ಮತ್ತೆ ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವರು ಹೊರಟಿದ್ದಾರೆ. ಇದು ಎಲ್ಲಿವರೆಗೆ ನ್ಯಾಯ ಒಲಿಸುತ್ತೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದು ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವರು ಫುಲ್ ಅನ್ಯಾಯ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ಒಂದು ನೀರಿನ ಘಟಕ, ಒಂದು ಸಮುದಾಯ ಭವನ, ಒಂದು ಆಟ ಆಡೋಕ್ಕೆ ಮಕ್ಕಳಿಗೆ ಒಂದು ಪಾರ್ಕ್ ವ್ಯವಸ್ಥೆ ಮಾಡೋಣ ಅಂತ ಹೊರಟಾಗ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವ್ರಿಗೆ ಆಸೆ ಇದೆ. ಗೌರ್ಮೆಂಟ್ ಜಾಗನ ಮೊದಲೇ ಅನ್ಯಕ್ಕಂತ ಮಾಡ್ಕೊಂಡು 1 ಎಕರೆ ಇರೋ ಜಾಗನ 1.5 ಎಕರೆ ಇದೆ, ಅದು ಆ ಜಾಗನೂ ಕಬ್ಬಳಿಸ್ಕೊಂಡು ಇದು. ಸ್ಥಳೀಯ ಯುವಕರಾದ ಅರುಣ್, ಹರೀಶ್, ಮೋಹನ್, ಸಂಜು, ಸಂತೋಷ್, ಪ್ರತಾಪ್, ನವೀನ್, ಅಭಿಷೇಕ್, ಪ್ರಶಾಂತ್, ರಾಹಿಲ್ ಶರೀಫ್, ಮುನಿ, ಪತ್ರಕರ್ತ ಪಿ ರಾಜೇಶ್, ಶಿವು, ಗಿರಿ, ಶರತ್, ಪುನೀತ್, ಡಿಪ್ಲಮ್, ಸತ್ಯ, ಅಪ್ಪು, ವಿಜಯ್, ವೆಂಕಟೇಶ್, ಸುರೇಶ್, ಯುವರಾಜ್, ಯೋಗೀಶ್, ವೀಲಾ, ಅಣ್ಣಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.